ನಮಸ್ಕಾರ ವೀಕ್ಷಕರೇ, GBA ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು ಅಷ್ಟೇ. ಎಲೆಕ್ಷನ್ ಕಮಿಷನ್ ರೆಡಿ ಇದೆ, ಸುಪ್ರೀಂ ಕೋರ್ಟು ಕಟ್ಟಾಜ್ಞೆಯನ್ನು ಮಾಡಿದೆ. ಆದರೆ ಸರ್ಕಾರ ತನ್ನ ದೃಢ ನಿರ್ಧಾರವನ್ನು ಮಾಡಬೇಕು. ಎಸ್, ಬೆಂಗಳೂರಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳು, 28 MLAಗಳಿದ್ದಾರೆ. ಅವ್ರ ಅಂಡರಲ್ಲಿ 5 ವಿಭಾಗಗಳಾಗಿ ಪಾಲಿಕೆಯನ್ನು ವಿಂಗಡಿಸಲಾಗಿದೆ. ಅದರಲ್ಲಿ 369 ವಾರ್ಡ್ಗಳು ಬರುತ್ತೆ. ಸೊ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೊಂದೇ ವಿಧಾನಸಭಾ ಕ್ಷೇತ್ರದ ಹಣೆ ಬರಹ ಏನು, ಎಷ್ಟು ವಾರ್ಡ್ಗಳು ಬರುತ್ತೆ, ಯಾವ ಪಾಲಿಕೆಗೆ ಬರುತ್ತೆ ಅಂತ ನಾವಿವತ್ತು ವಿವರವನ್ನು ಕೊಡ್ತಾ ಹೋಗ್ತೀವಿ. ನಾನು ಕನಕ ಕರ್ನಾಟಕದಿಂದ ಯೋಗೇಶ್ ಈಶ್ವರ್, ಹಾಗೆ ನನ್ನ ಕಲೀಗ್ ಪ್ರತಿಕ್ಷಣ ಡಿಜಿಟಲ್ ಮಾಧ್ಯಮದಿಂದ ಅಕ್ಷಯ್ ಕುಮಾರ್ ಅವರಿದ್ದಾರೆ. ಅಕ್ಷಯ್, ಶುರು ಮಾಡೋಣ. ಖಂಡಿತ. ಯಾವುದು ಮೊದಲನೇ ವಿಧಾನಸಭಾ ಕ್ಷೇತ್ರ? ನಾವೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಓಕೆ. ಜಮೀರ್ ಅಹಮದ್ ಖಾನ್ ಸಚಿವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು, ಜೊತೆಗೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ರು. ಕೇರಳದಲ್ಲೂ ರಿಸಲ್ಟ್ ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ಹೋಗಿ ಅಲ್ಲಿ ರಿಸಲ್ಟ್ ಮಾಡಿದ್ದಾರೆ. ಹೌದು. ಸೊ ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರ ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆ. ಎಸ್, ನಾನು ಡೀಟೇಲ್ ತಗೋತಾ ಹೋಗ್ತೀನಿ ಅಕ್ಷಯ್ ಸರ್. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ BBMP ಅವಧಿಯಲ್ಲಿ ಇದ್ದಾಗ, ಅಂದ್ರೆ ಈ ಮುಂಚೆ 198 BBMP ವಾರ್ಡ್ಗಳಿತ್ತು. ಅಲ್ಲಿ ಚಾಮರಾಜಪೇಟೆಯಲ್ಲಿ 7 ವಾರ್ಡ್ಗಳು ಬರ್ತಾ ಇತ್ತು. GBA ಅಂದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಒಟ್ಟು 10 ವಾರ್ಡ್ಗಳು, ಅಂದ್ರೆ ಚಾಮರಾಜಪೇಟೆಗೆ 3 ವಾರ್ಡ್ಗಳು ಹೆಚ್ಚಾಗಿದೆ. 2010 ಮತ್ತು 2015 ಚುನಾವಣೆ ಅಂದ್ರೆ BBMP ಚುನಾವಣೆ ಸಂದರ್ಭದಲ್ಲಿ, 2 ಚುನಾವಣೆ ಸಂದರ್ಭದಲ್ಲಿ ಇದ್ದಂಥ ಶಾಸಕರು ಜಮೀರ್ ಅಹಮದ್ ಖಾನ್. 2013 ಅಂದ್ರೆ 8 ಚುನಾವಣೆಯಲ್ಲಿ ಅವರು JDS ಇಂದ ಸ್ಪರ್ಧಿಸಿದ್ರು. ಆ ನಂತರದಲ್ಲಿ ಕಾಂಗ್ರೆಸ್ಸಿಗೆ ಬಂದರು. 2010 BBMP ಚುನಾವಣೆ ತಗೊಂಡ್ರೆ ಚಾಮರಾಜಪೇಟೆಯ ಒಟ್ಟು 7 ವಾರ್ಡ್ಗಳಲ್ಲಿ BJP 2, ಕಾಂಗ್ರೆಸ್ 2, JDS 2, ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ 1 ವಾರ್ಡನ್ನು ಗೆದ್ದಿದ್ರು. 2015 BBMP ಚುನಾವಣೆ ತಗೊಂಡಾಗ BJP 2, ಕಾಂಗ್ರೆಸ್ 3, JDS 2. ಅಲ್ಲಿ ಕಾಂಗ್ರೆಸ್ ಒಂದು ಹೆಚ್ಚಾಗಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಜಮೀರ್ ಅಹಮದ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾರೆ, ಸಚಿವರಾಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ 62.22% ಮತ ತಗೋತಾರೆ. ಭಾಸ್ಕರ್ ರಾವ್ BJPಯಿಂದ ಸ್ಪರ್ಧಿಸ್ತಾರೆ, 18.98% ಮತ ತಗೋತಾರೆ. ಇನ್ನು ಗೋವಿಂದರಾಜು JDS ಇಂದ 15.30% ಮತವನ್ನು ತಗೋತಾರೆ. ಅದೇ ಹಿಂದೆ 10 ವರ್ಷದ ಹಿಂದೆ ಯಾಕೆ 2018 ವಿಧಾನಸಭಾ ಚುನಾವಣೆ ಸ್ಟೇಟಸನ್ನು ತಗೊಂಡಿಲ್ಲ ಅಂದರೆ ಅವಾಗ ಎಲೆಕ್ಷನ್ ಆಗಿಲ್ಲ BBMP. ಸೊ 2023 ನಂತರ 2013 ವಿಧಾನಸಭಾ ಚುನಾವಣೆಗೆ ಹೋಗೋದಾದ್ರೆ ಜಮೀರ್ ಅಹಮದ್ ಆಗ JDS ಅಲ್ಲಿ ಇರ್ತಾರೆ, 51.78% ಮತ. GA ಬಾವ ಕಾಂಗ್ರೆಸ್ಸಿಂದ 24.06% ಮತ. BV ಗಣೇಶ್ BJP ಸ್ಪರ್ಧಿಸಿ 16.828% ಮತ ಪಡಿತಾರೆ. ನಿಮ್ಮ ಪ್ರಕಾರ 3 ಪಕ್ಷಗಳ ಪ್ರಾಬಲ್ಯ ಇದೆ, ಅದರಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಖಂಡಿತವಾಗಿಯೂ. ಆಮೇಲೆ ನಾವು 2015 ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ, ಪಾದರಾಯನಪುರದಲ್ಲಿ ಇಮ್ರಾನ್ ಪಾಷಾ JDS ನಿಂದ ಗೆದ್ದಿದ್ರು. ಸೀಮಾ ಅಲ್ತಾಫ್ ಖಾನ್ ಇವರು ಕಾಂಗ್ರೆಸ್ ನಿಂದ ಗೆದ್ದಿದ್ರು. ಶಶಿಕಲಾ ಕೇಶವ್ BJP, ಇವರು ರಾಯಪುರಂ ವಾರ್ಡ್ ಅಲ್ಲಿಂದ BJP ಇಂದ ಗೆದ್ದಿದ್ರು. ರೇಖಾ ಕದಿರೇಶ್ ಚಳವಾದಿ ಪಾಳ್ಯ ಇವರು BJP ಇಂದ ಗೆದ್ದಿದ್ರು. KR ಮಾರ್ಕೆಟ್ ವಾರ್ಡ್ ನಿಂದ ನಜೀಮಾ ಖಾನಂ JDS ನಿಂದ ಗೆದ್ದಿದ್ರು. ಕೋಕಿಲಾ ಚಂದ್ರಶೇಖರ್ ಚಾಮರಾಜಪೇಟೆ ವಾರ್ಡ್ ನಿಂದ ಗೆದ್ದಿದ್ರು. ಆಜಾದ್ ನಗರಿಂದ M ಸುಜಾತ ಕಾಂಗ್ರೆಸ್ ನಿಂದ ಗೆದ್ದಿದ್ರು. 2013 ಮತ್ತು 2013 ಮತ್ತು 2023 ವಿಧಾನಸಭೆಯ ಅಂಕಿಅಂಶಗಳನ್ನ ನೀವು ಕೊಟ್ರಿ. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ GBA ಎಲೆಕ್ಷನ್ ಆದ ಬೆನ್ನಲ್ಲೇ ವಿಧಾನಸಭೆ ಎಲೆಕ್ಷನ್ ಹತ್ರಕ್ಕೆ ಬರುತ್ತೆ, ಇನ್ನು ಟೈಮ್ ಇಲ್ಲ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ. ಬಟ್ ಈ ಬಾರಿ ವಾರ್ಡ್ಗಳ ಸಂಖ್ಯೆಯನ್ನ 10ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಬೆಳವಣಿಗೆ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳ ಹಿಂದೆ ಅಷ್ಟೇ ಈ ಭಾಗದ ಪ್ರಮುಖ JDS ನ ಮುಖಂಡ ಗೋವಿಂದರಾಜು ಮತ್ತು ಅವರ ಪತ್ನಿ ಗೌರಮ್ಮ ಇಬ್ಬರು ಕೂಡ JDS ಅನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇಮ್ರಾನ್ ಪಾಷಾ ಕೂಡ ಜಮೀರ್ ಅಹಮದ್ ಖಾನ್ ಅವರ ಹಿಂದೆ ಮುಂದೆ ಸುತ್ತಾಡ್ತಿದ್ದಾರೆ. ಹಿಂದೆ ಅವರು 2015 JDS ನ ಕಾರ್ಪೊರೇಟರ್ ಆಗಿ ಗೆದ್ದಂತವರು ಈ ವಿಧಾನಸಭಾ ಕ್ಷೇತ್ರ. ಇಮ್ರಾನ್ ಪಾಷಾ ಅಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಒಂದಷ್ಟು ವ್ಯತ್ಯಾಸ ಮಾಡಕ್ ಬಂದಿದ್ರು. ಖಂಡಿತ ಅವರೇ. ಸೊ ಹಾಗಾಗಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಲೆಕ್ಕಾಚಾರಕ್ಕೆ ನೋಡಿದ್ರೆ, ಈಗ 2023
2013 ಮತ್ತು 2013 ವೋಟಿಂಗ್ ಪರ್ಸೆಂಟೇಜ್, ಅಸೆಂಬ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ತೆಗೆದು ನೋಡಿದ್ರೆ ಹೌದು ಜಮೀರ್ ಅಹಮದ್ ಖಾನ್ ಕಂಪ್ಲೀಟ್ಲಿ ಅಪ್ಪರ್ ಹ್ಯಾಂಡ್ ಇದೆ. ಹೌದು ಬಟ್ ವಾರ್ಡ್ಗಳ ಎಲೆಕ್ಷನ್ಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಪೈಪೋಟಿ ಇದೆ. ಬಿಜೆಪಿ ನೋಡಿದೆ, ಬಿಜೆಪಿ ಕೂಡ 2 ವಾರ್ಡ್ಗಳನ್ನ ಅಲ್ಲಿ ಗೆದ್ಕೊಂಡಿದೆ. ಹೌದು ಕಾಂಗ್ರೆಸ್ ಕೂಡ ಲಾಸ್ಟ್ 2015 ಬಿಬಿಎಂಪಿ ಚುನಾವಣೆಯಲ್ಲಿ 3 ವಾರ್ಡ್ಗಳನ್ನು ಗೆದ್ಕೊಂಡಿತ್ತು. ನಿಜ. ಜೆಡಿಎಸ್ ಕೂಡ 2 ವಾರ್ಡ್ಗಳನ್ನು ಗೆದ್ಕೊಂಡಿತ್ತು. ಇಟ್ಸ್ ಬಿಕಾಸ್ ಜಮೀರ್ ಅಹಮದ್ ಖಾನ್. ಹೌದು ಹೌದು. ಈಗ ಜಮೀರ್ ಅಹಮದ್ ಖಾನ್ ಜೆಡಿಎಸ್ ನಲ್ಲಿ ಇಲ್ಲ, ಕಾಂಗ್ರೆಸ್ ಅಲ್ಲಿ ಇದೆ. 2010 ಬಿಬಿಎಂಪಿ ಎಲೆಕ್ಷನ್ ಜೊತೆಗೆ 2015 ಬಿಬಿಎಂಪಿ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಜೆಡಿಎಸ್ ನಲ್ಲಿ ಇದ್ರು. ಸೊ ಅದರ ಇಂಪ್ಯಾಕ್ಟ್ ಜೆಡಿಎಸ್ ಗೆ ಆಯ್ತು, ಲಾಭ ಆಯ್ತು. ಬಟ್ ಈಗ ಜಮೀರ್ ಅಹಮದ್ ಖಾನ್ ಅವರು ಜೆಡಿಎಸ್ ನಲ್ಲಿ ಇಲ್ಲ. ಸೊ ಜೆಡಿಎಸ್ ಮುಸ್ಲಿಂ ಬಾಹುಳ್ಯದ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಅವರು ತಮ್ಮ ಗ್ರೇಟರ್ ಬೆಂಗಳೂರಿನ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ತಮ್ಮ ಪ್ರೆಸೆನ್ಸ್ ಅನ್ನ ವಿದೌಟ್ ಜಮೀರ್ ಅಹಮದ್ ಖಾನ್ ತೋರಿಸ್ಲಿಕ್ಕೆ ಸಾಧ್ಯನೇ ಎನ್ನುವಂಥದ್ದು ಇರುವಂತಹ ಪ್ರಶ್ನೆ. ಕಾರಣ ಈಗ ನಾವು ಅಂಕಿಅಂಶವನ್ನ ನೋಡಿದ್ವಿ, 2023 ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಅಂಕಿಅಂಶವನ್ನ ತೆಗೆದು ನೋಡಿದ್ರು ಕೂಡ ಗೋವಿಂದರಾಜು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ 15.30% ಮತಗಳನ್ನ ಪಡೆದಿದ್ದಾರೆ. ಇಟ್ ಬಿಗ್ ನಂಬರ್ ಅದು. ಹೌದು ಹೌದು. ಸೊ ಇದು ಇರುವಂತಹ ಲೆಕ್ಕಾಚಾರ. ಮತ್ತೊಂದು ಕಡೆ ಈಗ 7 ವಾರ್ಡ್ ಆಗಿದೆ. ವಾರ್ಡ್ ಯಾವುದು ಅನ್ನೋದು ಕೂಡ ಹೇಳ್ಬಿಡ್ತೀನಿ. ಚಾಮರಾಜಪೇಟೆ ಸಾಮಾನ್ಯ ವಾರ್ಡು. ಇನ್ನು ಚಾಮರಾಜಪೇಟೆಯಲ್ಲಿ ಉಳಿದಂತ 9 ವಾರ್ಡ್ಗಳು ಯಾವ್ದಂದ್ರೆ KR ಮಾರ್ಕೆಟ್ ಹಿಂದುಳಿದ ವರ್ಗ ಎ, ಛಲವಾದಿ ಪಾಳ್ಯ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಮೀಸಲಿದೆ. ICDB ಸಾಲಪ್ಪ ವಾರ್ಡು ಪರಿಶಿಷ್ಟ ಜಾತಿ ಮಹಿಳೆಯರಿಗೆ, ಆಜಾದ್ ನಗರ ಸಾಮಾನ್ಯ, ಕಸ್ತೂರಿಬಾ ವಾರ್ಡ್ ಹಿಂದುಳಿದ ವರ್ಗ ಎ ಮಹಿಳೆಗೆ, JJR ನಗರ ಹಿಂದುಳಿದ ವರ್ಗ ಎ ಮಹಿಳೆಗೆ, ಹಳೆಗುಡ್ಡದಹಳ್ಳಿ ಸಾಮಾನ್ಯ ಮಹಿಳೆಗೆ, ಪಾದರಾಯನಪುರ ಸಾಮಾನ್ಯವಾಗಿದೆ, ರಾಯಪುರಂ ಪರಿಶಿಷ್ಟ ಜಾತಿ. ಇಷ್ಟು 10 ವಾರ್ಡ್ಗಳು ಇದು ಚಾಮರಾಜಪೇಟೆಯಲ್ಲಿ ಬರುವಂಥದ್ದು. ಮುಂಚೆ ಬಿಜೆಪಿ, ಕಾಂಗ್ರೆಸ್, JDS ಬಿಬಿಎಂಪಿ ಚುನಾವಣೆಯಲ್ಲಿ ಪ್ರಾಬಲ್ಯ ಸಾಧಿಸ್ತಿತ್ತು. ಆಗ JDSನಲ್ಲಿ ಇದ್ರು ಜಮೀರ್ ಅಹಮದ್. ಈಗ ಜಮೀರ್ ಅಹಮದ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ಗೆ ಅಪ್ಪರ್ ಹ್ಯಾಂಡು ಚಾಮರಾಜಪೇಟೆ. ಯಾಕಂದ್ರೆ ಜಮೀರ್ ಅಹಮದ್ ಕೇವಲ ರಾಜ್ಯ ನಾಯಕ ಅಥವಾ ಸಚಿವ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಈಗ ರಾಷ್ಟ್ರೀಯ ನಾಯಕ ಎಲ್ಲ ಬೇರೆ ರಾಜ್ಯಗಳ ಚುನಾವಣೆಯ ನಂತರದಲ್ಲಿ. ಸೊ ಇಲ್ಲಿ ಬಿಜೆಪಿ ಮತ್ತು JDS ಒಟ್ಟಾರೆಯಾಗಿ ಸಾಗಿದ್ರೆ, ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಮೈತ್ರಿ ಇರೋದ್ರಿಂದ ಸಾಗಿದ್ರೆ ಪೈಪೋಟಿ ಕೊಡಬಹುದು. ಆದರೆ ಜಮೀರ್ ಅಹಮದ್ಗೆ ಸಮ ಪ್ರಮಾಣದ ಪೈಪೋಟಿ ಕೊಡೋಕೆ ಕಷ್ಟ. ಹೀಗಾಗಿ ಚಾಮರಾಜಪೇಟೆ ಬಿಬಿಎಂಪಿ ಚುನಾವಣೆ ಅಂದರೆ GBA ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಫೈನಲಿ ಬಿಜೆಪಿ ಮತ್ತು JDS ನಡುವೆ ಬಹುಶಃ ವಾರ್ಡ್ ಇನ್ ಕೇಸ್ ಪ್ರಿಪೋಲ್ ಅಲಯನ್ಸ್ ಏನಾದ್ರೂ ಆದ್ರೆ ಇಲ್ಲಿ ವಾರ್ಡ್ಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಪೈಪೋಟಿ ಆಗಬಹುದಾದಂತ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಚಾಮರಾಜಪೇಟೆ. ಚಾಮರಾಜಪೇಟೆ GBA ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.